टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಜಾತಿ ಗಣತಿ ವರದಿ ಮಂಡನೆಯಾಗಿದೆ, ಆದರೆ ಇನ್ನೂ ಕೂಡ ಅದು ಅನುಷ್ಠಾನವಾಗಿಲ್ಲ. ಇದರ ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ಈಗಾಗಲೇ ವಾಕ್ಸಮರಕ್ಕೆ ಇದು ಕಾರಣವಾಗಿದೆ. ಇನ್ನು ರಾಜ್ಯ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರೆ, ವೈಜ್ಞಾನಿಕ ಅಂದ್ರೆ ಏನು ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಇನ್ನೊಂದು ಕಡೆ ಡಿಕೆ ಇದು ಸರ್ವರಿಗೂ ಸಮಪಾಲು ಅಂತ ಹೇಳಿದ್ದಾರೆ. ಸೆನ್ಸಸ್ ಅಲ್ಲ, ಏನೇಳಿ ದಿಸ್ ಇಸ್ ನಾಟ್ ಎ ಸೆನ್ಸಸ್. ಎಲ್ಲರಿಗೂ ಸರ್ವರಿಗೂ ಸಮಪಾಡು ಸಮಪಾಡು, ಇದು ನಮ್ಮ ಪಕ್ಷದ ನಿಲುವು. ಜಾತಿ ಗಣತಿಗೆ ಅರ್ಥವೇ ಇಲ್ಲ. 10 ವರ್ಷ ಆಗಿದೆ. ಕಾಂತರಾಜು ವರದಿ ಸಿದ್ಧ ಮಾಡಿ ಅವರಿಗೆ ಕೊಟ್ಟು ಈಗ 10 ವರ್ಷ ಮುಗಿದಿದೆ. 10 ವರ್ಷದಲ್ಲಿ ಇದೇ ಗ್ರೇಟ್ ಸಿದ್ದರಾಮಯ್ಯ ಕಳೆದ 2 ವರ್ಷ ಇದೇ ನಿಮ್ಮ ಗ್ಯಾರಂಟಿ ಸ್ಕೀಮ್ನಿಂದ ಬಡವರ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಿಲ್ವೇ? ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯವನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಚೇರ್ ಉಳಿಸ್ಕೋಬೇಕಲ್ಲ, ಚೇರ್ ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಈ ಡ್ರಾಮಾ ಪ್ರಾರಂಭ ಮಾಡಿದ್ದಾರೆ. ಸರ್ವೆ ಆಗಿಲ್ಲ, ಸರಿಯಾಗಿ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ. ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು? ಏನ್ರಿ ಹಾಗಂದ್ರೆ ವೈಜ್ಞಾನಿಕ ಅಂದ್ರೆ 2011ರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು. ಅದು ಜಾತಿ ಗಣತಿ ಅಲ್ಲ, ಅದು ಗಣತಿ ಸರ್ವೆ ಆಗಿತ್ತು, ಜನಗಣತಿ ಆಗಿತ್ತು ಅಲ್ವಾ? ಅದು 100ಕ್ಕೆ 100 ಆಗ್ಬಿಟ್ಟಿದ್ಯಾ? ಇನ್ನು ಈ ಜಾತಿ ಗಣತಿ ವರದಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಂಸದ ಬಸವರಾಜ ಬೊಮ್ಮಾಯಿ, ವರದಿಗೆ ಕಾರ್ಯದರ್ಶಿ ಸದಸ್ಯರು ಸಹಿ ಹಾಕಿಲ್ಲ ಅನ್ನೋ ಆರೋಪ ಇದೆ. ಅಂದ್ರೆ ವರದಿಯಲ್ಲಿ ಇನ್ನೂ ಕೂಡ ಗೊಂದಲ ಇದೆ ಅಂತ ಅರ್ಥ ಅಲ್ವಾ ಅಂತ ಮಾತಾಡಿದ್ದಾರೆ. ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲ ಕಡೆ ಸರ್ವೆ ಆಗಿಲ್ಲ, ಎಲ್ಲರ ಮನೆಗೆ ಹೋಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಕಂಪ್ಲೇಂಟ್ ಇದೆ. ಹಲವಾರು ಸಂಘ ಸಂಸ್ಥೆಗಳು ಕಂಪ್ಲೇಂಟ್ ಮಾಡಿದ್ದಾವೆ. ಇದರ ಮಧ್ಯೆ ಅಧ್ಯಕ್ಷರು ಕೊಟ್ಟಿರುವಂಥ ವರದಿಗೆ ಸೆಕ್ರೆಟರಿ ಸೈನ್ ಹಾಕಿಲ್ಲ, ಮೆಂಬರ್ಗಳು ಸೈನ್ ಹಾಕಿಲ್ಲ. ಕನ್ಫ್ಯೂಷನ್ ಅಲ್ಲಿ ಇದೆ. ಇಂಥ ಕನ್ಫ್ಯೂಷನ್ ಇರುವಂಥ ವರದಿಯನ್ನ ನೀವು ಸ್ವೀಕಾರ ಮಾಡಿ ಅದನ್ನ ಒಪ್ಪಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಯಾಕಿದೆ ಸಿದ್ದರಾಮಯ್ಯ ಅಂತ ನಾವು ಇವತ್ತು ಪ್ರಶ್ನೆ ಕೇಳ್ತೀನಿ. ಇನ್ನು ಈ ಜಾತಿ ಗಣತಿಯ ವರದಿಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಮಾತಾಡಿದ್ರು. ಜೊತೆಗೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಮತ್ತು ಕೆ.ಎನ್. ರಾಜಣ್ಣ ಅವರು ಕೂಡ ಮಾತಾಡಿದ್ದಾರೆ. ಅವರ ಪ್ರತಿಕ್ರಿಯೆಗಳೇನಿದೆ ನೋಡ. ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ, ಅದು ಸ್ವಾಗತಾರ್ಥ. ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಇದು ಭಾಳ ಮೊದಲೇ ಆಗಬೇಕಾಗಿತ್ತು, ತಡವಾದ್ರೂ ಸಹ ಈ ಒಂದು ವರದಿಯನ್ನು ಮಂತ್ರಿಮಂಡಲದಲ್ಲಿ ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಚರ್ಚೆಯನ್ನು ಸ್ವಾಗತ ಮಾಡ್ತೇವೆ. ಚರ್ಚೆ ಆಗಲಿ ಅಂತಾನೆ ನಮ್ಮದು ಇಚ್ಛೆ ಇದೆ. ಆದರೆ ವಾಸ್ತವದ ಆಧಾರದ ಮೇಲೆ ಚರ್ಚೆ ಆಗಲಿ ಅಂತ ನಾನು ಬಯಸ್ತೇನೆ. ಮನೆಯಲ್ಲಿದ್ದಂಥ ಹಿರಿಯರು ಯಾರಿದ್ದಾರೆ ಅವರ ಸಹಿನೂ ಕೂಡ ಆ ಒಂದು ಫಾರಂ ಅಲ್ಲಿ ಪಡೆದಿದ್ದಾರೆ. ಇನ್ನು ಈ ಜಾತಿ ಗಣತಿ ವರದಿ ಮಂಡನೆಯನ್ನ ಶ್ರೀಗಳು ವಿರೋಧಿಸಿದ್ದಾರೆ. ಲಿಂಗಾಯತ ಮಠದ ಸ್ವಾಮೀಜಿಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೊಸ ಸಮೀಕ್ಷೆ ಆಗ್ಲಿ ಅಂತ ಹೇಳಿ ರಂಭಾಪುರಿ ಸ್ವಾಮೀಜಿ ಹೇಳಿದರೆ, ಮತ್ತೊಮ್ಮೆ ಜಾತಿ ಗಣತಿ ಮಾಡಬೇಕು ಅಂತ ಸಾಣೆಹಳ್ಳಿ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ. ಪುನರ್ ಮಾಡುವಂಥದ್ದು ಒಳ್ಳೆಯದು. ಹೀಗೆ ಇದನ್ನೇ ಅವರು ಏನಾದರೂ ಮುಂದುವರಿಸಿದಾದರೆ ಇದರಿಂದ ಈ ನಾಡಿನಲ್ಲಿ ಜಾತಿಗಳ ಸಂಘರ್ಷ ಇನ್ನಷ್ಟು ಹೆಚ್ಚಾಗಿ ಅನಾಹುತಕ್ಕೆ ಕಾರಣವಾಗ್ಬೋದು. ಯಾರಿಗೆ ಸೌಲಭ್ಯಗಳು ಸಿಗಬೇಕೋ ಅವ್ರಿಗೆ ಸಿಗ್ತಾವೆ, ಇಲ್ಲ ಅಂತಂದರೆ ಏನೇನೋ ಆಗಿ ಅವಾಂತರಗಳು ಆಗ್ತವೆ. ಹಾಗಾಗಿ ಮತ್ತೊಮ್ಮೆ ಜನಗಣತಿಯನ್ನು ಜಾತಿಯ ಹಿನ್ನೆಲೆಯಲ್ಲಿ ಮಾಡೋದು ಕ್ಷೇಮ ಅಂತ ನಾವು ಬಯಸ್ತೇವೆ. ಇನ್ನು ಜಾತಿ ಗಣತಿ ವರದಿಗೆ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ. ಲೋಪದೋಷ ಮಂಡಿಸೋದಕ್ಕೆ ತಜ್ಞರ ಸಮಿತಿ ರಚನೆ ಮಾಡಿದೆ ಮಹಾಸಭಾ. ನಿವೃತ್ತ IAS ಅಧಿಕಾರಿಗಳ ತಂಡದಿಂದ ಜಾತಿ ಗಣತಿಯ ಒಂದು ಅಧ್ಯಯನ ಆಗುತ್ತೆ. ಅಧ್ಯಯನ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ ಅನ್ನುವಂಥದ್ರ ಬಗ್ಗೆ ಅವರು ಮೆನ್ಷನ್ ಮಾಡಬೇಕು. ಮಾಜಿ IAS ಅಧಿಕಾರಿ ಶಿವಮೂರ್ತಿ ಅವರ ನೇತೃತ್ವದಲ್ಲಿ ಸಮಿತಿಯ ರಚನೆಯಾಗಿದೆ. ಏಪ್ರಿಲ್ 14 ಅಥವಾ 15ನೇ ತಾರೀಕು ಸಮಿತಿ ವರದಿಯನ್ನು ಸಲ್ಲಿಸುತ್ತೆ. ಅದಾದ ನಂತರ ಸಮುದಾಯದ ಶಾಸಕರು ಮತ್ತು ಸಚಿವರ ಜೊತೆಗೆ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆಗೆ ಜವಾಬ್ದಾರಿಯನ್ನ ಕೊಡ್ತಾ ಇದೆ ಮಹಾಸಭಾ. ಈ ಸಂಪುಟ ಸಭೆಯಲ್ಲಿ ಲೋಪದೋಷದ ವಿವರವನ್ನ ಖಂಡ್ರೆ ಅವರು ಮಂಡಿಸಬೇಕು. ಸೊ ಮಹಾಸಭಾ ಕೊಟ್ಟಿರುವಂತಹ ಒಂದು ಟಾಸ್ಕ್ ಇದು. ಸೊ ವೀರಶೈವ ಲಿಂಗಾಯತ ಮಹಾಸಭಾ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರ ವರದಿಯನ್ನು 14 ಅಥವಾ 15ನೇ ತಾರೀಕಷ್ಟರಲ್ಲಿ ರೆಡಿ ಮಾಡಿಕೊಂಡು ನಂತರ 17ನೇ ತಾರೀಕೇನು ವಿಶೇಷ ಸಂಪುಟ ಸಭೆ ಇದೆ ಅದರಲ್ಲಿ ಮಂಡಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ.
ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಈಗಾಗಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ಈಗಾಗಲೇ ಟಿವಿ9ಗೆ ಲಭ್ಯವಾಗಿದೆ. ಅದನ್ನು ಆಧರಿಸಿ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನು ನೀವು ಕೂಡ ಶೇರ್ ಮಾಡ್ಕೊಳ್ತಾ ಇದ್ರಿ. ಈಗ ಮುಂದುವರೆದ ಭಾಗ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿರೋಧಗಳು ಬರ್ತಾ ಇರುವಂತದ್ದು, ಅದರಲ್ಲೂ ವೀರಶೈವ ಮಹಾಸಭಾ ಒಂದು ಸಮಿತಿಯನ್ನ ಕೂಡ ಮಾಡಿದೆ. ಈ ಸಮಿತಿಯ ಕೆಲಸ ಏನಿರುತ್ತೆ, ಸೊ ಹೇಗೆ ಲೋಪದೋಷಗಳ ಬಗ್ಗೆ ಇದನ್ನ ಸ್ಟಡಿ ಮಾಡಿ ಹೇಗೆ ಸರ್ಕಾರದ ಮುಂದಿಡುವಂಥದ್ದು, ಸೊ ವಾಟ್ ನೆಕ್ಸ್ಟ್ ಪ್ರಮೋದ್? ಹಾಗಾದ್ರೆ ಈ ವಿಚಾರದಲ್ಲಿ ಹೇಗೆ ಮುಂದುವರಿಯೋದಕ್ಕೆ ತೀರ್ಮಾನಗಳಾಗ್ತಾ ಇವೆ? ರೆಹಮಾನ್, ಜಾತಿ ಗಣತಿಯ ಬಹುತೇಕ ವಿವರಗಳೀಗ ಮಾಧ್ಯಮದಲ್ಲೂ ಕೂಡ ಲಭ್ಯವಾಗ್ತಾ ಇದೆ, ಸಾರ್ವಜನಿಕವಾಗೂ ಕೂಡ ಈಗ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲಿಂಗಾಯತ ಅಥವಾ ವೀರಶೈವ ಸಮುದಾಯ ಹಾಗೂ ಒಕ್ಕಲಿಗ ಸಮುದಾಯ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಅವ್ರು ಹೇಳ್ತಾ ಇರುವಂಥ ಮಾತು ಅಂದರೆ ಒಂದು ಆ ಸಂಖ್ಯೆಯ ವಿಚಾರವಾಗಿ, ಅಂದರೆ ಈಗ ಲಿಂಗಾಯತರು ಅಥವಾ ವೀರಶೈವರು ಸುಮಾರು 66 ಲಕ್ಷದಷ್ಟು ಮಾತ್ರ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ಸಹಜವಾಗಿ ಇದು ಆ ಸಮುದಾಯಕ್ಕೆ ಒಪ್ಪುವಂಥ ವಿಚಾರ ಅಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಆ ನಾಯಕರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ಟಿವಿ9ಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಲಿಂಗಾಯತ ಮತ್ತು ವೀರಶೈವ ಸಮುದಾಯ ಏನಿದೆ, ಜೊತೆಗೆ ಮಹಾಸಭಾ ಏನಿದೆ, ಅವರು ಕೂಡ ಒಂದು ವಿಶೇಷವಾದಂಥ ತಂಡವನ್ನು, ಸಮಿತಿಯನ್ನು ಅವರ ವ್ಯಾಪ್ತಿಯ ಒಳಗಡೆ ಮಾಡಿದ್ದಾರೆ. ಪ್ರಮುಖವಾಗಿ ಲಿಂಗಾಯತ ಮತ್ತು ವೀರಶೈವ ಸಮಾಜದ ನಿವೃತ್ತ IAS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಲಾಗಿದೆ. ಶಿವಮೂರ್ತಿ ಬೆಂಗಳೂರಿನ DC ಕೂಡ ಆಗಿದ್ದರು, ಮಾಜಿ IAS ಅಧಿಕಾರಿ. ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಲಾಗಿದ್ದು ಈ ವರದಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಾಗುತ್ತೆ. ಜೊತೆಗೆ ವರದಿಯಲ್ಲಿ ಏನೆಲ್ಲ ಲೋಪದೋಷಗಳಿದೆ, ಜೊತೆಗೆ ಯಾವ ಕಾರಣಕ್ಕೋಸ್ಕರ ಇದು ಒಪ್ಪುವಂಥದ್ದಲ್ಲ ಅನ್ನುವಂಥ ವಿಚಾರವನ್ನು ಮಹಾಸಭಾದ ಮುಂದೆ ಅವರು ಇರ್ತಾರೆ. ಯಾಕೆಂದರೆ ಈಗಾಗಲೇ ಕೆಲವೊಂದಿಷ್ಟು ವಿಚಾರಗಳನ್ನು ಈಗಾಗಲೇ ಹೇಳ್ತಾರೆ. ಒಂದು, ಸಂಖ್ಯೆ ಇಷ್ಟು ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗೋದು ಹೇಗೆ ಸಾಧ್ಯ ಅನ್ನುವಂಥದ್ದು ಒಂದು. ಪಂಚಮಸಾಲಿಗಳೇ 1 ಕೋಟಿ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹಿಂದಿನ ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ರು. ಇದ್ರ ಜೊತೆಗೆ 66 ಲಕ್ಷಕ್ಕೆ ಲಿಂಗಾಯತರು ಇಳಿಕೆ ಆಗಿದ್ದಾರೆ ಅನ್ನೋದು ಒಪ್ಪುವಂಥದ್ದಲ್ಲ, ಅದಕ್ಕೆ ಸಾಮಾಜಿಕ ಮತ್ತು ವೈಜ್ಞಾನಿಕ ಕಾರಣಗಳಿಲ್ಲ ಅನ್ನುವಂಥದ್ದು. ಹಾಗೆಯೇ ಅನೇಕ ಮನೆಗಳಿಗೆ ಬಂದು ಸರ್ವೆ ಮಾಡಿಲ್ಲ, ಸರ್ವೆ ಮಾಡೋದಕ್ಕೆ ಸಂಪೂರ್ಣವಾದಂಥ ದಾಖಲಾತಿ ಇಲ್ಲ. ಇನ್ನು ಪೇಪರ್ಗಳಲ್ಲಿ ಸಹಿ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಯಾರ ಸಹಿಯನ್ನು ಹಾಕಲಾಗಿದೆ ಅಥವಾ ಸಮೀಕ್ಷೆ ಒಳಪಡಿಸಿದವರ ಸಹಿ ಅವರೇ ಹಾಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು? ಈ ಥರ ಹಲವಾರು ವಿಚಾರಗಳನ್ನ ಈಗಾಗಲೇ ಮಹಾಸಭಾ ಪ್ರಸ್ತಾಪ ಮಾಡಿದೆ. ಜೊತೆಗೆ ಸುಮಾರು 5,90,00,000 ಜನ ಸರ್ವೆ ಮಾಡಲಾಗಿದೆ. ಇವತ್ತಿನ ರಾಜ್ಯದ ಜನಸಂಖ್ಯೆಯನ್ನು ಗಮನಿಸೋದಾದ್ರೆ ಸುಮಾರು 7 ಕೋಟಿ ಇದೆ. ಹಾಗಾದರೆ ಉಳಿದವರ ಕಥೆ ಏನು? ಅವರು ಯಾವ ಸಮುದಾಯಕ್ಕೆ ಸೇರಿದವರು? ಈ ಎಲ್ಲ ಪ್ರಶ್ನೆಗಳನ್ನು ಸಮುದಾಯ ಹಾಗೆ ಮಹಾಸಭಾ ಮುಂದಿಟ್ಟಿದೆ. ಇದೇ ಒಂದು ಕಾರಣಕ್ಕೋಸ್ಕರ ಇದೇ ಏಪ್ರಿಲ್ 14 ಅಥವಾ 15ಕ್ಕೆ ಒಂದು ವಿಶೇಷವಾದಂಥ ಸಭೆಯನ್ನು ಕರೆಯಲಾಗುತ್ತೆ. ಆ ಸಭೆಯಲ್ಲಿ ಈ ಎಲ್ಲ ಅಂಶಗಳನ್ನು ಅಂದರೆ ಅಧ್ಯಯನ ಮಾಡುವಂಥ ಸಮಿತಿ ಅಧಿಕಾರಿಗಳಿಗೆ, ಶಾಸಕರು, ಇನ್ಫ್ಯಾಕ್ಟ್ ಮಹಾಸಭಾದ ಪದಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ವರದಿಯನ್ನು ನೀಡುತ್ತೆ. ಅದಾದ ಬಳಿಕ ಈಶ್ವರ್ ಖಂಡ್ರೆಯವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಅವರು ಸಚಿವ ಸಂಪುಟ ಸಭೆಯಲ್ಲಿ ಸಮುದಾಯದ ಪರವಾಗಿ, ಸಮಾಜದ ಪರವಾಗಿ ಈ ಎಲ್ಲ ಅಂಶಗಳನ್ನು ಇಡಬೇಕು. ಈ ಕಾರಣಕ್ಕೋಸ್ಕರ ಈ ಒಂದು ವರದಿಯನ್ನು ರಿಜೆಕ್ಟ್ ಮಾಡಬೇಕು ಅನ್ನುವಂಥ ಬಲವಾದಂಥ ಒತ್ತಡವನ್ನು ಹಾಕೋದಕ್ಕೆ ಲಿಂಗಾಯತ ವೀರಶೈವ ಮಹಾಸಭಾ ಮುಂದಾಗ್ತಾ ಇದೆ. ರೆಹಮಾನ್, ಸೊ ಒಟ್ಟಿನಲ್ಲಿ ಈಗ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಪರ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಥ್ಯಾಂಕ್ ಯು ಪ್ರಮೋದ್.